Yes, okay. And one more thing, you and Swati madam, for any teacher, all are students. All are students. ನಾನು ಯಾವತ್ತು ಎಲ್ಲೂ ಯಾರನ್ನು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ, ಯಾರನ್ನು 20 ವರ್ಷ ಆಯ್ತು ಪಾಠ ಮಾಡ್ಕೊಂಡಿದ್ದ. 20 years, ನಾಟ್ ಇವನ್ ಎ ಸಿಂಗಲ್ ಸ್ಟೂಡೆಂಟ್ ಅನ್ನ ಕ್ಲಾಸಿಂದ ಹೊರಗೆ ಕಳಿಸಿಲ್ಲ. ಗೊತ್ತಾಯ್ತಾನೆ? ಒಂದು ಸ್ಟೂಡೆಂಟ್ ಇವ್ರು ಕ್ಲಾಸ್ ಅಲ್ಲಿ ಎದ್ದಿಸಿ ಬಯಸಿಲ್ಲ, ಒಂದು ಬೈದಿಲ್ಲ, ಒಂದು ಸ್ಟೂಡೆಂಟ್ ಅನ್ನು ಫೇವರೇಟ್ ಸ್ಟೂಡೆಂಟ್ ಅಂತ ತಗೊಂಡೆ. ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ, ನೀವೆಲ್ಲರೂ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಾನೇ ತಿಳ್ಕೊತಿರ್ಬೇಕು. ಕರೆಕ್ಟ್. ಪಾಪ ಯಾರೋ ಒಂದು ವಿದ್ಯಾರ್ಥಿ ಏನೋ ಬಂದು ಕೇಳಿರ್ತಾರೆ, ಅವ್ರಿಗೆ ಹೇಳಿರ್ತೀವಿ ಅಥವಾ ಇನ್ನೇನೋ ಮಾಡಿರ್ತಾರೆ. ನೀವೇನು BA ಮಕ್ಕಳು, BSc ಮಕ್ಕಳು, BCA ಮಕ್ಕಳು ಎಲ್ಲೆಲ್ಲೋ ಕಾರಿಡಾರ್ ಎಲ್ಲೆಲ್ಲೋ ಇರ್ತೀವಿ, ಯಾರ್ಯಾರೋ ಫೋನ್ ಮಾಡಿರ್ತಾರೆ ಮಕ್ಕಳು, ಹೆಸರೇ ಕೇಳಲ್ಲ. ಯಾರ ಹೆಸರು ಕೇಳಿರ? ಒಬ್ರದ್ದು ಹೆಸರೇ ಕೇಳಲ್ಲ. ನೀವು ನಂಬ್ತಿರಲ್ಲ, ಹೆಸರೇ ಕೇಳಲ್ಲ. ಲಾಸ್ಟಿಗೆ ಹೆಸರೆಂತ ಮರಿ ಅಂತ ನೆನಪಾದ್ರೆ ಕೇಳ್ತೀನಿ, ಇಲ್ಲ ಅದು ಕೇಳ. ಕರೆಕ್ಟ್. ದೇರ್ ಆರ್ ಸ್ಟೂಡೆಂಟ್ಸ್. ಕರೆಕ್ಟ್. ನಿಮ್ಗೆ ಹೇಳಿದ್ದೆ ಬೇರೆ ಏನಕ್ಕಲ್ಲ ಮತ್ತೆ, ನೀವು ಅನ್ಲೆಸ್ ಯು ಆರ್ ಪ್ಯೂರ್ ಇನ್ಸೈಡ್ ಯು ಕ್ಯಾನಾಟ್ ಡೀಲ್ ಲೈಕ್ ದಿಸ್. ಕರೆಕ್ಟ್. ಬಿ ಸ್ಟ್ರಾಂಗ್. ಓಕೆ ಮೇಡಮ್, ಈಗ ತುಂಬಾ ಕಲ್ತಿದ್ದೀರಲ್ಲ, ನೀವು ಮೇಡಮ್ ಆಗ್ತೀವಿ ಅಷ್ಟೇ. ಅವಳು ನೆನ್ಪಿದ್ರಿ, ನಾ ಹೇಳಿದೆ ಗೊತ್ತಾಯ್ತಲ್ಲ, ನೀವು ತುಂಬಾ ಕಲ್ತಲ್ವಾ, ನೀವೇ ಅವರಾಗ ಪ್ರಯತ್ನ. ನನ್ನಿಂದ ಏನೋ ಕಲ್ತಿದ್ರೆ ನಾಳೆ ನೀವು ಅದೇ ಆಗಿ ಐ ವಿಲ್ ಬಿ ಮೋರ್ ಹ್ಯಾಪಿ. ಗೊತ್ತಾಯ್ತಾ? ನನ್ನಿಂದ ನೀವೇನಾದ್ರು ಕಲ್ತಿದ್ರೆ ಒಳ್ಳೇದನ್ನ ರಿಮೆಂಬರ್, ಏನಾದ್ರು ಒಳ್ಳೇದು ಕಲ್ತಿದ್ರೆ ನೀವು ಅದನ್ನ ನೀವು ತಗೋಬಿಡಿ ಅಷ್ಟೇ. ಗೊತ್ತಾಯ್ತಾನೆ? ಇಲ್ಲೊಂದು ಮಾತು ಹೇಳ್ತೀನಿ ಮಕ್ಕಳು, ಇದು ಉನ್ನತಿಯಿಂದ ಹೊರಗಡೆಯಿಂದ ಮಾತಾಡೋದು. ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೀರಾ, ಡೋಂಟ್ ವರಿ, ಯು ಬಿ ಹ್ಯಾಪಿ. ಗೊತ್ತಾಯ್ತಾನೆ? ಏನಾದ್ರು ತುಂಬಾ ಕಷ್ಟ ದಿನ ಅಂತ ಅನ್ಸಿದ್ರೆ ಅವತ್ತು ನೆನ್ಪಿಟ್ಕೊಳ್ಳಿ ಎಲ್ಲರೂ. ಗೊತ್ತಾಯ್ತಾನೆ? ಕಷ್ಟ ಏನು ಮಾಡಕ್ಕಾಗ್ತಾ ಇಲ್ಲ, ಕೆಲವೊಮ್ಮೆ ಮೈಂಡ್ ಬ್ಲಾಕ್ ಆಗುತ್ತೆ, ಯಾವ ಡಿಸಿಷನ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಇಲ್ಲ ಸ್ವಾತಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಒಂದು ಫೋನ್ ಮಾಡಿ, ಇಲ್ಲ ನಾನು ಮಾಡಿ. ಖುಷಿಯಾಗಿದ್ದು ನಮ್ಮ ನೆನಪೆ ಮಾಡ್ಕೊಬೇಡಿ, ಡೋಂಟ್ ವರಿ. ನಾನು ಹೇಳಿದೆ ಗೊತ್ತಾಯ್ತಲ್ಲ, ನೀವು ನೆನಪಿ ಮಾಡ್ಕೊಬೇಡಿ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಗೊತ್ತಾಯ್ತಲ್ಲ? ಎಲ್ಲ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, 10 ವರ್ಷ 15 ವರ್ಷದ ಮಕ್ಕಳೇ ಅವ್ರು ಇನ್ನೂ ನನ್ನ ಮಕ್ಕಳು, ಅವ್ರಿಗೆ ಮಕ್ಕಳಾಗಿದ್ದಾರೆ. ಕರೆಕ್ಟ್. ಅವ್ರು ಫೋನ್ ಮಾಡಿ, ಸರ್ ಏನ್ ಮಾಡೋದು ಕೇಳ್ತಾನೆ, ಏನ್ ಮಾಡೋದು ಕೇಳ್ತಾನೆ. ಹುಡುಗ ಪೊಲೀಸ್ ಇರ್ತಾರೆ ಮಕ್ಳೇ, ಎಷ್ಟೋ ಜನ ಕಾಲ್ರಿ ಹಿಡ್ಕ ಬಂದು ಹೊಡೆದಿರ್ತಾನೆ. ಕರೆಕ್ಟ್. ಅವನದೊಂದು ಚಿಕ್ಕ ಸಮಸ್ಯೆಗೆ ಪರಿಹಾರ ಆಗ್ತಿತ್ತು, ಅಳ್ತಾ ಇರ್ತಾರೆ. ಈ ಡ್ಯೂಟಿಯಿಂದ ಬಂದೆ ಸರ್ ಅಳ್ತಾ ಫೋನ್ ಮಾಡ್ತಾರೆ. ಕರೆಕ್ಟ್. ಅದಕ್ಕಾಗಷ್ಟೇ ಈ ಮಾತನ್ನು ಹೇಳಿದ್ದೀನಿ ಅಂತ ಹೇಳ್ತಾ, ಇದೊಂದು ವೆಕೇಶನ್ ಇಷ್ಟೆಲ್ಲ ಹೇಳಕ್ಕೆ ಬಳಸ್ಕೊಂಡಿದ್ದೀನಿ ಮಕ್ಕಳು. ಒಂದೇ ನಿಮಿಷ ಮಾತಾಡ್ಬೇಕು ಅಂತ ನಿಂತೆ, ನೀವು ಕೇಳೋ ಸ್ಟೈಲ್ ನೋಡ್ಬಿಟ್ಟು ಮತ್ತೆ 2 ನಿಮಿಷ ಮಾತಾಡೋಣ. ಥ್ಯಾಂಕ್ ಯು ಮೇಡಮ್. ಬಿಕಾಸ್ ಆಫ್ ಯು ನಂಗೆ ಬಹಳ ಹೆಮ್ಮೆ ಅನಿಸ್ತದೆ. ಉನ್ನತಿ ಇಷ್ಟು ದಿನ ನಡೆದಿದೆ, ಮುಂದೆ ನಾನಿದ್ದು ಈ ಕಾಲೇಜಲ್ಲಿ ನೀವು ಸಾಗರದಲ್ಲಿ ಇರ್ತೀರಿ. ಸೊ ಲೆಟ್ ಅಸ್ ಕಂಟಿನ್ಯೂ ದಿಸ್ ಜರ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್, ಇಲ್ಲಿ ಸ್ಟೂಡೆಂಟ್ಸ್ ಕಲಿತಾರೆ. ಅದು ಬೆನಿಫಿಟ್ ಆಗುತ್ತೆ. ನೀವು ಯಾರು ಹೇಳಿದ್ರಲ್ಲ ಮಕ್ಕಳು, ನೀವು ಮಾತಾಡ್ತಾ ಇಲ್ಲ ಹೇಳಿದ್ರಲ್ಲ, ನಿಮ್ಮ ಸ್ಟೋರಿ ತುಂಬ ಚೆನ್ನಾಗಿತ್ತು ಮರಿ. ಇಟ್ಸ್ ಗುಡ್, ಇಟ್ಸ್ ಎ ಗುಡ್ ಸ್ಟೋರಿ. ಕರೆಕ್ಟ್ ಅಲ್ಲ ಮತ್ತೆ? ನಾನು ನನ್ನ ಹ್ಯಾಪಿನೆಸ್ ಹುಡುಕಿದ್ರೆ ಸಿಗಲ್ಲ, ನಿಮ್ಮ ಮುಖದಲ್ಲಿ ಹ್ಯಾಪಿನೆಸ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಸಿಗಲ್ಲ. ಅದನ್ನೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇನ್ನೊಮ್ಮೆ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳಿ, ಪ್ರಾಂಶುಪಾಲರಿಗೆ, ಶಿವಾನಂದ್ ಸರಿಗೆ, ದೇರ್ ಆಲ್ ಸಪೋರ್ಟಿಂಗ್ ಮೀ. ಏನಾದ್ರು ಮಾಡಕ್ ಕೊಟ್ಟಾಗ ಯಾರು ಬೇಡ ಅನ್ನಲ್ಲ ಮತ್ತೆ, ಅದು ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತಾನೆ? ಯಾಕೆ ಬೇಡ ಅನ್ನಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಒಂದು ಯಾಕೆ ಯಾರು ಬೇಡ ಅನ್ನಲ್ಲ ಅಂದ್ರೆ, ಎಲ್ಲೂ ನಾವು ನನ್ನ ಹೆಸರಿಗಾಗಿ ಏನಾದ್ರು ಕೆಲಸ ಮಾಡಿದ್ರೆ ಯಾರಾದ್ರೂ ಇದು ಮಾಡ್ತಾರೆ. ರಿಮೆಂಬರ್ ದಿಸ್. ಗೊತ್ತಾಯ್ತಾನೆ? ಬಹಳ ತಲೆ ಕೆಡಿಸ್ಕೊಂಡಿಲ್ಲ ನನ್ನ ಹೆಸರಿಗೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಕೈ ಜಡಿಸ್ತಾರೆ. ಬೆಲೂನ್ ಕತೆ ಹೇಳಿದ್ರಲ್ಲ, ಅಷ್ಟು ಮಾಡೋಣ ಅಂತ ಹೇಳಿ, ಇದೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೈ ಮುಗಿದು ಪ್ರಾರ್ಥಿಸಿ ಮಾತನ್ನ ಮುಗಿಸ್ತೀನಿ. ಆಲ್ ದ ಬೆಸ್ಟ್.